ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಒಂದು ರೀತಿ ಆರ್ಥಿಕ ದಿವಾಳಿಯತ್ತ ಈ ಸರ್ಕಾರ ಹೋಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಎಲ್ಲಿ ಹೋದರೂ 1 ಕಿಲೋಮೀಟರ್ ರಸ್ತೆ ಆಗ್ತಾ ಇಲ್ಲ. ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಜನರ ದೃಷ್ಟಿಯಿಂದ ಇದೊಂದು ಭಾಳ ಶಾಪಗ್ರಸ್ತವಾಗಿರುವಂಥ ಸರ್ಕಾರ. ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಏನೇ ಭರವಸೆಯನ್ನು ಕೊಟ್ಟರು ವಾಸ್ತವಿಕ ಸ್ಥಿತಿ ಬೇರೆಯೇ ಇರೋದರಿಂದ ಜನ ಆದಷ್ಟು ಬೇಗ ಈ ಸರ್ಕಾರನ ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ. ಚುನಾವಣೆಗಾಗಿ ಚುನಾವಣೆ ಆದರೆ ನಿಶ್ಚಿತವಾಗಿ ಈ ಸರ್ಕಾರ ಹೋಗಿ BJP JDS ಸರ್ಕಾರ ಬರೋದು ನಿಶ್ಚಿತ. ಆ ದಿಕ್ಕಿನಲ್ಲಿ ವಿಜಯೇಂದ್ರ ಅವರು, ನಾನು, ಉಳಿದೆಲ್ಲ ಮುಖಂಡರುಗಳು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ. ನಿರಂತರವಾಗಿ ನಡೀತಾ ಇದೆ ಈ ಥರ ಘಟನೆಗಳು. ಅದಕ್ಕಾಗಿಯೇ ಇದನ್ನು ತಡೆಯೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಪ್ರಧಾನಿಯವರೇ ವೈಯಕ್ತಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಘಟನೆಗಳು ನಾನು ಖಂಡಿಸ್ತೇನೆ. ಮತ್ತು ಈ ರೀತಿಯ ಅಪರಾಧ ಮಾಡುವಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಹಿಂದೂ ಘಟನೆ ಬಗ್ಗೆ ಸರ್, ಉಗ್ರರ ದಾಳಿ ಬಗ್ಗೆ ಏನು ಹೇಳ್ತೀರಿ ಸರ್? ಕಾಶ್ಮೀರ, ಜಮ್ಮು ಕಾಶ್ಮೀರ ಯಾವುದು ಕ್ಷಮಿಸಕ್ಕಾಗದಿರುವಂಥ ದೊಡ್ಡ ಅಕ್ಷಮ್ಯ ಅಪರಾಧ ಅವರು ಮಾಡಿದ್ದಾರೆ. ತಕ್ಕ ಪಾಠವನ್ನು ಮೋದಿಯವರು ಕಲಿಸ್ತಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಒಂದು ರೀತಿ ಆರ್ಥಿಕ ದಿವಾಳಿಯತ್ತ ಈ ಸರ್ಕಾರ ಹೋಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಎಲ್ಲಿ ಹೋದರೂ 1 ಕಿಲೋಮೀಟರ್ ರಸ್ತೆ ಆಗ್ತಾ ಇಲ್ಲ. ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಜನರ ದೃಷ್ಟಿಯಿಂದ ಇದೊಂದು ಭಾಳ ಶಾಪಗ್ರಸ್ತವಾಗಿರುವಂಥ ಸರ್ಕಾರ. ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಏನೇ ಭರವಸೆಯನ್ನು ಕೊಟ್ಟರು ವಾಸ್ತವಿಕ ಸ್ಥಿತಿ ಬೇರೆಯೇ ಇರೋದರಿಂದ ಜನ ಆದಷ್ಟು ಬೇಗ ಈ ಸರ್ಕಾರನ ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ. ಚುನಾವಣೆಗಾಗಿ ಚುನಾವಣೆ ಆದರೆ ನಿಶ್ಚಿತವಾಗಿ ಈ ಸರ್ಕಾರ ಹೋಗಿ BJP JDS ಸರ್ಕಾರ ಬರೋದು ನಿಶ್ಚಿತ. ಆ ದಿಕ್ಕಿನಲ್ಲಿ ವಿಜಯೇಂದ್ರ ಅವರು, ನಾನು, ಉಳಿದೆಲ್ಲ ಮುಖಂಡರುಗಳು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ. ನಿರಂತರವಾಗಿ ನಡೀತಾ ಇದೆ ಈ ಥರ ಘಟನೆಗಳು. ಅದಕ್ಕಾಗಿಯೇ ಇದನ್ನು ತಡೆಯೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಪ್ರಧಾನಿಯವರೇ ವೈಯಕ್ತಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಘಟನೆಗಳು ನಾನು ಖಂಡಿಸ್ತೇನೆ. ಮತ್ತು ಈ ರೀತಿಯ ಅಪರಾಧ ಮಾಡುವಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಹಿಂದೂ ಘಟನೆ ಬಗ್ಗೆ ಸರ್, ಉಗ್ರರ ದಾಳಿ ಬಗ್ಗೆ ಏನು ಹೇಳ್ತೀರಿ ಸರ್? ಕಾಶ್ಮೀರ, ಜಮ್ಮು ಕಾಶ್ಮೀರ ಯಾವುದು ಕ್ಷಮಿಸಕ್ಕಾಗದಿರುವಂಥ ದೊಡ್ಡ ಅಕ್ಷಮ್ಯ ಅಪರಾಧ ಅವರು ಮಾಡಿದ್ದಾರೆ. ತಕ್ಕ ಪಾಠವನ್ನು ಮೋದಿಯವರು ಕಲಿಸ್ತಾರೆ.